ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ನಿಮ್ಮ ವಯಸ್ಸು 65, 70 ಅಥವಾ 80 ದಾಟಿದ್ದರೆ ಮತ್ತು ನಿಮ್ಮ ಕಾಲುಗಳು ಈಗ ಹಿಂದಿನಂತೆ ನಿಮ್ಮ ದೇಹದ ಭಾರವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದಾದರೆ ಈ ವಿಡಿಯೋ ನಿಮಗಾಗಿಯೇ. ಮೊದಲು ನೀವು ಸುಲಭವಾಗಿ ಮೆಟ್ಟಿಲೇರುತ್ತಿದ್ದಿರಿ, ಮಾರುಕಟ್ಟೆಗೆ ನಡೆದು ಹೋಗುತ್ತಿದ್ದಿರಿ, ದೇವಾಲಯಕ್ಕೆ ಹೋಗುತ್ತಿದ್ದಿರಿ. ಆದರೆ ಈಗ ಬಾತ್ರೂಮ್ಗೆ ಹೋಗುವುದೇ ದೊಡ್ಡ ಕೆಲಸವಾಗಿ ಕಾಣಿಸುತ್ತಿದೆ. ಪ್ರತಿ ಹೆಜ್ಜೆ ಇಡುವಾಗ ಮೊಣಕಾಲಿನಲ್ಲಿ ನೋವು, ಕಾಲುಗಳಲ್ಲಿ ಕಂಪನ, ದೇಹದಲ್ಲಿ ಆತ್ಮವಿಶ್ವಾಸದ ಕಡಿಮೆಯಾಗುತ್ತಿರುವ ಅನುಭವ ಇವೆಲ್ಲವೂ ನಿಧಾನವಾಗಿ ಜೀವನದ ಸಂತೋಷವನ್ನು ಕಡಿಮೆ ಮಾಡುತ್ತದೆ. ಕೆಲವೊಮ್ಮೆ ಕುಳಿತುಕೊಂಡ ಜಾಗದಿಂದ ಎದ್ದು ನಿಲ್ಲುವುದೇ ಕಷ್ಟವಾಗುತ್ತದೆ. ಇನ್ನು ಕೆಲವರಿಗೆ ರಾತ್ರಿ ಕಾಲಿನಲ್ಲಿ ಏಕಾಏಕಿ ನೋವು ಮತ್ತು ಬಾಹು ಬರುತ್ತದೆ. ಇದು ಸಾಮಾನ್ಯ ವಯಸ್ಸಿನ ಲಕ್ಷಣ ಎಂದು ಅನೇಕ ನಿರ್ಲಕ್ಷಿಸುತ್ತಾರೆ. ಆದರೆ ನಿಜವಾಗಿ ಇದು ದೇಹದೊಳಗೆ ಪೋಷಕಾಂಶಗಳ ಕೊರತೆ, ಸ್ನಾಯು ದುರ್ಬಲತೆ ಮತ್ತು ಎಲುಬಿನ ಬಲ ಕಡಿಮೆಯಾಗುತ್ತಿರುವ ಪ್ರಮುಖ ಸೂಚನೆ. ಆದರೆ ಸ್ನೇಹಿತರೆ, ಚಿಂತೆ ಮಾಡುವ ಅಗತ್ಯವಿಲ್ಲ. ಸರಿಯಾದ ಆಹಾರ, ಸರಿಯಾದ ಅಭ್ಯಾಸ ಮತ್ತು ಕೆಲವು ಸರಳ ಮನೆಮದ್ದುಗಳನ್ನು ಅನುಸರಿಸಿದರೆ ಈ ಸಮಸ್ಯೆಗಳನ್ನು ನಿಧಾನವಾಗಿ ಕಡಿಮೆ ಮಾಡಬಹುದು ಮತ್ತು ಕಾಲುಗಳಿಗೆ ಮತ್ತೆ ಬಲ ಮತ್ತು ಸ್ಥೈರ್ಯವನ್ನು ತರಬಹುದು. ಸ್ನೇಹಿತರೆ, ಪ್ರತಿ ಹೆಜ್ಜೆಯಲ್ಲೂ ನೋವು, ಕಾಲುಗಳಲ್ಲಿ ದುರ್ಬಲತೆ, ಮೊಣಕಾಲುಗಳಲ್ಲಿ ಜಡತ್ವ, ರಾತ್ರಿ ಸಮಯದಲ್ಲಿ ಏಕಾಏಕಿ ಬರುವ ಕಾಲು ನೋವು, ಏಕಾಏಕಿ ಹಿಂಡುವ ಕ್ರಾಂಪ್ಸ್ ಇವೆಲ್ಲವೂ ವಯಸ್ಸಿನ ಲಕ್ಷಣ ಮಾತ್ರವಲ್ಲ. ಇದು ನಿಮ್ಮ ದೇಹದೊಳಗಿನ ಎಲುಬು ಮತ್ತು ಸ್ನಾಯುಗಳಿಗೆ ಸರಿಯಾದ ಪೋಷಕಾಂಶ ಸಿಗುತ್ತಿಲ್ಲ ಎಂಬ ದೊಡ್ಡ ಸೂಚನೆ. ಸ್ನೇಹಿತರೆ, ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ 70ರ ಪ್ರತಿ ಹಿರಿಯ ನಾಗರಿಕರಲ್ಲಿ ಕಾಲು ದುರ್ಬಲತೆ ಮತ್ತು ಮೊಣಕಾಲು ನೋವಿನ ಮುಖ್ಯ ಕಾರಣ ಕ್ಯಾಲ್ಸಿಯಂ, ವಿಟಮಿನ್ ಡಿ ಮತ್ತು ಪ್ರೋಟೀನ್ ಕೊರತೆ. ಸರಿಯಾದ ಆಹಾರವನ್ನು ಸರಿಯಾದ ವಿಧಾನದಲ್ಲಿ ತಿಂದರೆ 90 ವರ್ಷ ವಯಸ್ಸಿನಲ್ಲಿಯೂ ಎಲುಬುಗಳನ್ನು ಬಲಪಡಿಸಬಹುದು. ನಾವು ಸಾಮಾನ್ಯವಾಗಿ ಒಣ ಬೀಜಗಳು ಮತ್ತು ಒಣ ಹಣ್ಣುಗಳನ್ನು ಹಾಗೇ ತಿನ್ನುತ್ತೇವೆ. ಆದರೆ ಅವನ್ನು ನೀರಿನಲ್ಲಿ ನೆನೆಸಿದರೆ ಅವುಗಳಲ್ಲಿರುವ ಪೋಷಕಾಂಶಗಳು ದೇಹಕ್ಕೆ ಇನ್ನೂ ಹೆಚ್ಚು ಸುಲಭವಾಗಿ ಸಿಗುತ್ತದೆ. ನೆನೆಸಿದ ಆಹಾರ ದೇಹಕ್ಕೆ ಒಂದು ನೈಸರ್ಗಿಕ ಔಷಧಿಯಂತೆ ಕೆಲಸ ಮಾಡುತ್ತದೆ, ಏಕೆಂದರೆ ನೆನೆಸುವ ಪ್ರಕ್ರಿಯೆಯಿಂದ ಅವುಗಳಲ್ಲಿರುವ ಫೈಟಿಕ್ ಆಸಿಡ್ ಕಡಿಮೆಯಾಗುತ್ತದೆ. ಇದು ಸಾಮಾನ್ಯವಾಗಿ ಪೋಷಕಾಂಶಗಳ ಅವಶೋಷಣೆಗೆ ಅಡ್ಡಿಯಾಗುತ್ತದೆ. ನೆನೆಸಿದ ನಂತರ ಬೀಜಗಳು ಮೃದುವಾಗುತ್ತದೆ, ಜೀರ್ಣಕ್ರಿಯೆಗೆ ಸುಲಭವಾಗುತ್ತದೆ ಮತ್ತು ದೇಹವು ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಐರನ್ ಮುಂತಾದ ಮುಖ್ಯ ಖನಿಜಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಪಡೆದುಕೊಳ್ಳುತ್ತದೆ. ಸ್ನೇಹಿತರೆ, ಇದರಿಂದ ರಕ್ತ ಸಂಚಾರ ಸರಿಯಾಗುತ್ತದೆ, ಸ್ನಾಯುಗಳಿಗೆ ಬಲ ಬರುತ್ತದೆ ಮತ್ತು ಎಲುಬುಗಳು ಗಟ್ಟಿಯಾಗುತ್ತದೆ. ವಿಶೇಷವಾಗಿ ಹಿರಿಯ ವಯಸ್ಸಿನವರಿಗೆ ಇದು ತುಂಬಾ ಉಪಯುಕ್ತ, ಏಕೆಂದರೆ ಅವರ ಜೀರ್ಣಶಕ್ತಿ ಕಡಿಮೆಯಾಗಿರುತ್ತದೆ. ಆದ್ದರಿಂದ ಪ್ರತಿದಿನ ನೆನೆಸಿದ ಆಹಾರವನ್ನು ಸೇವಿಸುವುದು ಆರೋಗ್ಯವನ್ನು ನಿಧಾನವಾಗಿ ಸುಧಾರಿಸುವ ಒಂದು ಸರಳ ಆದರೆ ಶಕ್ತಿಯುತ ವಿಧಾನವಾಗಿದೆ. ಇದರ ಮೊದಲ ಉಪಾಯ ಮೆಂತೆ ಮತ್ತು ಅಕ್ರೋಟ್. 1 ಚಮಚ ಮೆಂತೆಕಾಳು ಮತ್ತು 2 ಅಕ್ರೋಟ್ ತುಂಡುಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿಡಿ. ಬೆಳಿಗ್ಗೆ ಆ ನೀರನ್ನು ಮೊದಲು ಕುಡಿಯಿರಿ. ನಂತರ ಮೆಂತೆ ಮತ್ತು ಅಕ್ರೋಟ್ಗಳನ್ನು ಚೆನ್ನಾಗಿ ಜಗಿದು ತಿನ್ನಿರಿ. ಈ ಉಪಾಯವು ವಿಶೇಷವಾಗಿ ಮೊಣಕಾಲು ನೋವು, ಕಾಲುಗಳಲ್ಲಿ ದುರ್ಬಲತೆ, ಸ್ನಾಯುಗಳಲ್ಲಿ ಜಡತ್ವ ಇರುವವರಿಗೆ ತುಂಬಾ ಉಪಯುಕ್ತವಾಗಿದೆ. ಮೆಂತೆಯಲ್ಲಿರುವ ಆಂಟಿ ಇನ್ಫ್ಲಮೆಂಟರಿ ಗುಣಗಳು ಸಂಧಿಗಳಲ್ಲಿರುವ ಉರಿಯನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ. ಅಕ್ರೋಟ್ನಲ್ಲಿರುವ ಒಮೆಗಾ 3 ಫ್ಯಾಟಿ ಆಸಿಡ್ ಸ್ನಾಯುಗಳನ್ನು ಬಲಪಡಿಸಲು ಮತ್ತು ಸಂಧಿಗಳಿಗೆ ನೈಸರ್ಗಿಕ ಸವರಣೆ ಅಂದರೆ ಲ್ಯೂಬ್ರಿಕೇಷನ್ ನೀಡಲು ಸಹಾಯ ಮಾಡುತ್ತದೆ. ಈ ಎರಡನ್ನು ನೆನೆಸಿದ ಮೇಲೆ ತಿಂದರೆ ದೇಹಕ್ಕೆ ಪೌಷ್ಟಿಕಾಂಶಗಳು ಬೇಗ ಅಳೆಯುತ್ತದೆ ಮತ್ತು ನಿಧಾನವಾಗಿ ಕಾಲುಗಳಿಗೆ ಬಲ ಬರುತ್ತದೆ. ವಿಶೇಷವಾಗಿ ಮೆಟ್ಟಿಲೇರುವಾಗ ನೋವು, ಕುಳಿತ ಜಾಗದಿಂದ ಎದ್ದಾಗ ಕಷ್ಟ, ಹೆಚ್ಚು ಹೊತ್ತು ನಿಂತರೆ ಕಾಲು ನಡುಕ ಇಂತಹ ಸಮಸ್ಯೆಗಳು ಇರುವವರಿಗೆ ಈ ಉಪಾಯವನ್ನು ಕನಿಷ್ಠ 15ರಿಂದ 20 ದಿನ ನಿಯಮಿತವಾಗಿ ಮಾಡಿದರೆ ಉತ್ತಮ ಫಲಿತಾಂಶ ಕಾಣಬಹುದು. ಎರಡನೆಯ ಉಪಾಯ ಎಂದರೆ ಕಪ್ಪು ಎಳ್ಳು ಮತ್ತು ಒಣ ದ್ರಾಕ್ಷಿ.
2 ಚಮಚ ಕಪ್ಪು ಎಳ್ಳು ಮತ್ತು 8ರಿಂದ 10 ಒಣ ದ್ರಾಕ್ಷಿಯನ್ನು ರಾತ್ರಿ ಸ್ವಚ್ಛವಾದ ನೀರಿನಲ್ಲಿ ನೆನೆಸಿಡಿ. ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಆ ನೀರನ್ನು ಕುಡಿಯಿರಿ. ನಂತರ ಎಳ್ಳು ಮತ್ತು ಒಣ ದ್ರಾಕ್ಷಿಯನ್ನು ಚೆನ್ನಾಗಿ ಜಗಿದು ತಿನ್ನಿರಿ. ಈ ಉಪಾಯವು ಎಲುಬುಗಳಿಗೆ ಅತ್ಯುತ್ತಮ ಕ್ಯಾಲ್ಸಿಯಂ ನೀಡುವುದರ ಜೊತೆಗೆ ಕಾಲುಗಳ ದುರ್ಬಲತೆ, ಮೊಣಕಾಲು ನೋವು ಮತ್ತು ರಾತ್ರಿ ಸಮಯದಲ್ಲಿ ಬರುವ ಕಾಲು ಏಳುಕಟ್ಟು ಅಂದರೆ ಕ್ರಾಂಪ್ಸ್ ಸಮಸ್ಯೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕಪ್ಪು ಎಳ್ಳಿನಲ್ಲಿ ಕ್ಯಾಲ್ಸಿಯಂ, ಐರನ್, ಕಾಪರ್ ಮತ್ತು ಆರೋಗ್ಯಕರ ಕೊಬ್ಬುಗಳು ತುಂಬ ಪ್ರಮಾಣದಲ್ಲಿರುತ್ತದೆ. ಇದು ಎಲುಬುಗಳನ್ನು ಒಳಗಿನಿಂದ ಗಟ್ಟಿಗೊಳಿಸುತ್ತದೆ. ಒಣ ದ್ರಾಕ್ಷಿಯಲ್ಲಿ ಪೊಟ್ಯಾಷಿಯಂ ಮತ್ತು ಬೋರನ್ ಇರುತ್ತದೆ. ಇದು ದೇಹದಲ್ಲಿ ಕ್ಯಾಲ್ಸಿಯಂ ಸರಿಯಾಗಿ ಅವಶೋಷಣೆಯಾಗಲು ಸಹಾಯ ಮಾಡುತ್ತದೆ ಮತ್ತು ಸ್ನಾಯುಗಳಿಗೆ ಶಕ್ತಿ ನೀಡುತ್ತದೆ. ಎರಡೂ ನೆನೆಸಿ ತಿಂದರೆ ಜೀರ್ಣಕ್ರಿಯೆ ಸುಲಭವಾಗುತ್ತದೆ ಮತ್ತು ಅದರ ಪೋಷಕಾಂಶ ದೇಹಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಸೇರುತ್ತದೆ. ಈ ಉಪಾಯವನ್ನು ನಿಯಮಿತವಾಗಿ 15ರಿಂದ 20 ದಿನ ಮಾಡಿದರೆ ಕಾಲುಗಳಲ್ಲಿ ಬಲ ಹೆಚ್ಚಾಗುವುದು, ಮೊಣಕಾಲಿನ ಜಡತ್ವ ಕಡಿಮೆಯಾಗುವುದು ಮತ್ತು ನಡೆಯುವಾಗ ಆತ್ಮವಿಶ್ವಾಸ ಹೆಚ್ಚಾಗುವುದು ನೀವು ಗಮನಿಸಬಹುದು. ಮೂರನೆಯ ಉಪಾಯ ಬಂದು ಅಗಸೆ ಬೀಜಗಳು ಮತ್ತು ಖರ್ಜೂರ. 1 ಚಮಚ ಅಗಸೆ ಬೀಜ ಮತ್ತು 2 ಖರ್ಜೂರವನ್ನು ರಾತ್ರಿ ನೀರಿನಲ್ಲಿ ನೆನೆಸಿಡಿ. ಬೆಳಿಗ್ಗೆ ಎದ್ದ ನಂತರ ಮೊದಲು ಆ ನೀರನ್ನು ಕುಡಿಯಿರಿ. ನಂತರ ಅಗಸೆ ಬೀಜ ಮತ್ತು ಖರ್ಜೂರವನ್ನು ಚೆನ್ನಾಗಿ ಜಗಿದು ತಿನ್ನಿರಿ. ಈ ಉಪಾಯವು ವಿಶೇಷವಾಗಿ ಸಂಧಿಗಳಲ್ಲಿ ಉಂಟಾಗುವ ಒಣತನ, ಜಡತ್ವ ಮತ್ತು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಗಸೆ ಬೀಜಗಳಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಮತ್ತು ಲಿಗ್ನಾನ್ಸ್ ಎಂಬ ಪ್ರಮುಖ ಪೋಷಕಾಂಶಗಳಿರುತ್ತದೆ. ಅವು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಿ ಸಂಧಿಗಳಿಗೆ ನೈಸರ್ಗಿಕ ಸವರಣೆ ನೀಡುತ್ತದೆ. ಖರ್ಜೂರದಲ್ಲಿ ಮೆಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತು ವಿಟಮಿನ್ ಬಿ ಇರುತ್ತದೆ. ಇದು ಸ್ನಾಯುಗಳು ಮತ್ತು ನರಗಳಿಗೆ ಶಕ್ತಿ ನೀಡುತ್ತದೆ ಹಾಗೂ ಕಾಲುಗಳಲ್ಲಿ ಬರುವ ಏಕಾಏಕಿ ಹಿಂಡುವ ನೋವು ಮತ್ತು ಕ್ರಾಂಪ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ಈ ಎರಡನ್ನೂ ನೆನೆಸಿದ ನಂತರ ತಿಂದರೆ ಅವು ಮೃದುವಾಗಿ ಜೀರ್ಣವಾಗುತ್ತದೆ ಮತ್ತು ದೇಹವು ಅವುಗಳ ಪೋಷಕಾಂಶಗಳನ್ನು ಸುಲಭವಾಗಿ ಹೀರಿಕೊಳ್ಳುತ್ತದೆ. ಈ ಉಪಾಯವನ್ನು ನಿಯಮಿತವಾಗಿ ಮಾಡಿದರೆ ನಡೆಯುವಾಗ ಮೊಣಕಾಲಿನಿಂದ ಬರುವ ಶಬ್ದ ಕಡಿಮೆಯಾಗುವುದು, ಕಾಲುಗಳಲ್ಲಿ ಬಲ ಹೆಚ್ಚಾಗುವುದು ಮತ್ತು ನಿಧಾನವಾಗಿ ನೋವು ಕಡಿಮೆಯಾಗುವುದು ಗಮನಕ್ಕೆ ಬರುತ್ತದೆ. 4ನೆಯ ಉಪಾಯ ಬಂದು ಬಾದಾಮಿ. ಬಾದಾಮಿಯನ್ನು ರಾತ್ರಿ ಸ್ವಚ್ಛವಾದ ನೀರಿನಲ್ಲಿ ನೆನೆಸಿಡಿ. ಬೆಳಿಗ್ಗೆ ಎದ್ದ ನಂತರ ಮೊದಲು ಆ ನೀರನ್ನು ಕುಡಿಯಿರಿ. ನಂತರ ಬಾದಾಮಿಯ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ಜಗಿದು ತಿನ್ನಿರಿ. ಬಾದಾಮಿಯಲ್ಲಿ ವಿಟಮಿನ್ ಎ, ಮೆಗ್ನೀಷಿಯಂ, ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬುಗಳು ತುಂಬ ಪ್ರಮಾಣದಲ್ಲಿರುತ್ತದೆ. ಇವು ಸ್ನಾಯುಗಳನ್ನು ಬಲಪಡಿಸಲು, ನರಗಳಿಗೆ ಶಕ್ತಿ ನೀಡಲು ಮತ್ತು ದೇಹದ ಒಟ್ಟಾರೆ ದುರ್ಬಲತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ಹಿರಿಯ ವಯಸ್ಸಿನವರಿಗೆ ಬಾದಾಮಿ ತುಂಬ ಒಳ್ಳೆಯ ಪೋಷಕಾಂಶ ಆಹಾರವಾಗಿದೆ, ಏಕೆಂದರೆ ಇದು ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಕೈಕಾಲುಗಳಿಗೆ ಬಲ ನೀಡುತ್ತದೆ. ಬಾದಾಮಿಯನ್ನು ನೆನೆಸಿದ ನಂತರ ತಿನ್ನುವುದರಿಂದ ಅದು ಮೃದುವಾಗುತ್ತದೆ, ಜೀರ್ಣವಾಗಲು ಸುಲಭವಾಗುತ್ತದೆ ಮತ್ತು ಅದರಲ್ಲಿರುವ ಪೋಷಕಾಂಶಗಳು ದೇಹಕ್ಕೆ ಬೇಗ ಇಳಿಯುತ್ತದೆ. ಈ ಉಪಾಯವನ್ನು ನಿಯಮಿತವಾಗಿ ಮಾಡಿದರೆ ದೇಹದಲ್ಲಿ ಶಕ್ತಿ ಹೆಚ್ಚಾಗುತ್ತದೆ, ಕಾಲುಗಳಲ್ಲಿ ಬಲ ಬರುತ್ತದೆ, ಬೇಗ ದಣಿವಾಗುವುದು ಕಡಿಮೆಯಾಗುತ್ತದೆ ಮತ್ತು ನಿಧಾನವಾಗಿ ನಡೆಯುವ ಸಾಮರ್ಥ್ಯವೂ ಹೆಚ್ಚಾಗುತ್ತದೆ. ಸ್ನೇಹಿತರೆ, 5ನೆಯ ಉಪಾಯ ಬಂದು ಸೋಂಪು ಮತ್ತು ಮಕಾನ. 1 ಚಮಚ ಸೋಂಪು ಮತ್ತು ಸುಮಾರು 10 ಮಕಾನವನ್ನು ರಾತ್ರಿ ನೀರಿನಲ್ಲಿ ನೆನೆಸಿಡಿ. ಬೆಳಿಗ್ಗೆ ಎದ್ದ ನಂತರ ಮೊದಲು ಆ ನೀರನ್ನು ಕುಡಿಯಿರಿ. ನಂತರ ಸೋಂಪು ಮತ್ತು ಮಕಾನವನ್ನು ಚೆನ್ನಾಗಿ ಜಗಿದು ತಿನ್ನಿರಿ. ಈ ಉಪಾಯವು ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಕಾಲುಗಳಲ್ಲಿ ಬರುವ ಕ್ರಾಂಪ್ಸ್, ಕಾಲು ಸೆಳೆತ, ಸ್ನಾಯು ಗಟ್ಟಿಯಾಗುವುದು ಇಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸೋಂಪಿನಲ್ಲಿ ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ಇರುತ್ತದೆ. ಇವು ಸ್ನಾಯುಗಳನ್ನು ರಿಲ್ಯಾಕ್ಸ್ ಮಾಡುತ್ತದೆ ಮತ್ತು ನರಗಳ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಮಕಾನ ಎಲುಬುಗಳಿಗೆ ಮತ್ತು ಸ್ನಾಯುಗಳಿಗೆ ಬಹಳ ಉತ್ತಮ ಆಹಾರ. ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಇರುತ್ತದೆ. ಇದು ಕಾಲುಗಳಿಗೆ ಬಲ ನೀಡುತ್ತದೆ. ಈ ಎರಡನ್ನೂ ನೆನೆಸಿ ತಿಂದರೆ ದೇಹಕ್ಕೆ ತಂಪು ನೀಡುತ್ತದೆ, ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ರಾತ್ರಿಯಲ್ಲಿ ಕಾಲು ನೋವು, ಎಳೆತ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ. ಈ ಉಪಾಯವನ್ನು ನಿಯಮಿತವಾಗಿ ಮಾಡಿದರೆ ನಿದ್ರೆ ಚೆನ್ನಾಗಿ ಬರುತ್ತದೆ, ಕಾಲುಗಳಲ್ಲಿ ಹಗುರ ಅನುಭವವಾಗುತ್ತದೆ ಮತ್ತು ಬೆಳಿಗ್ಗೆ ಎದ್ದಾಗ ಕಾಲುಗಳಲ್ಲಿ ಜಡತ್ವ ಕಡಿಮೆಯಾಗುವುದನ್ನು ನೀವು ಗಮನಿಸಬಹುದು. ಈ 5 ಉಪಾಯಗಳ ಜೊತೆಗೆ 3 ಅಭ್ಯಾಸಗಳು ತುಂಬ ಮುಖ್ಯ.
ಬೆಳಿಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬೆಚ್ಚಗಿನ ನೀರಿಗೆ ಸ್ವಲ್ಪ ನಿಂಬೆ ರಸ ಹಾಕಿ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ. ಇದು ದೇಹದ ಒಳಗಿನ ವಿಷ ಪದಾರ್ಥಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ದೇಹವನ್ನು ಹಗುರವಾಗಿರಿಸುತ್ತದೆ. ಪ್ರತಿದಿನ ಕನಿಷ್ಠ 15 ನಿಮಿಷ ಸೂರ್ಯನ ಬೆಳಕಿನಲ್ಲಿ ಕುಳಿತುಕೊಳ್ಳುವುದು ತುಂಬಾ ಅಗತ್ಯ, ಏಕೆಂದರೆ ಸೂರ್ಯನ ಬೆಳಕಿನಿಂದ ದೇಹಕ್ಕೆ ವಿಟಮಿನ್ ಡಿ ಸಿಗುತ್ತದೆ. ಈ ವಿಟಮಿನ್ ಡಿ ಎಲುಬುಗಳನ್ನು ಗಟ್ಟಿಗೊಳಿಸಲು ಮತ್ತು ಕಾಲುಗಳಿಗೆ ಬಲ ನೀಡಲು ತುಂಬಾ ಮುಖ್ಯ. ರಾತ್ರಿ ಮಲಗುವ ಮೊದಲು ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಬೆಚ್ಚಗೆ ಮಾಡಿ ಕಾಲುಗಳಿಗೆ, ಮೊಣಕಾಲುಗಳಿಗೆ ಮತ್ತು ಪಾದಗಳಿಗೆ ನಿಧಾನವಾಗಿ ಮಸಾಜ್ ಮಾಡಿದರೆ ರಕ್ತ ಸಂಚಾರ ಚೆನ್ನಾಗಿರುತ್ತದೆ, ಸ್ನಾಯುಗಳು ರಿಲ್ಯಾಕ್ಸ್ ಆಗುತ್ತದೆ ಮತ್ತು ರಾತ್ರಿ ಸಮಯದಲ್ಲಿ ಬರುವ ಕಾಲು ನೋವು, ಎಳೆತ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ಈ 3 ಸರಳ ಅಭ್ಯಾಸಗಳನ್ನು ಪ್ರತಿದಿನ ಮಾಡಿದರೆ ಕಾಲುಗಳಲ್ಲಿ ಬಲ ಹೆಚ್ಚಾಗುತ್ತದೆ, ನಡೆಯುವ ಶಕ್ತಿ ನಿಧಾನವಾಗಿ ಸುಧಾರಿಸುತ್ತದೆ ಮತ್ತು ದೇಹ ಒಟ್ಟಾರೆ ಆರೋಗ್ಯಕರವಾಗಿ ಆಗಿರುತ್ತದೆ. ಸ್ನೇಹಿತರೆ, ಈ 5 ಉಪಾಯಗಳಲ್ಲಿ ಯಾವುದಾದರೂ ಒಂದನ್ನು ಪ್ರಾರಂಭಿಸಿ ಮತ್ತು ಈ 3 ಅಭ್ಯಾಸಗಳನ್ನು ನಿಯಮಿತವಾಗಿ ಅನುಸರಿಸಿ. ಕೇವಲ 15 ದಿನಗಳೊಳಗೆ ನಿಮ್ಮ ಕಾಲುಗಳಲ್ಲಿ ಸ್ಪಷ್ಟವಾದ ಬದಲಾವಣೆ ಕಂಡುಬರಲು ಶುರುವಾಗುತ್ತದೆ. ನಿಧಾನವಾಗಿ ನೋವು ಕಡಿಮೆಯಾಗುವುದು, ಕಾಲುಗಳಲ್ಲಿ ಬಲ ಹೆಚ್ಚಾಗುವುದು, ನಡೆಯುವಾಗ ಇರುವ ಭಯ ಮತ್ತು ಅಸ್ಥಿರತೆ ಕಡಿಮೆಯಾಗುವುದು ನೀವು ಗಮನಿಸುತ್ತೀರಿ. ಮೊಣಕಾಲಿನ ಜಡತ್ವ ಕಡಿಮೆಯಾಗುತ್ತದೆ, ಮೆಟ್ಟಿಲೇರುವುದು ಸುಲಭವಾಗುತ್ತದೆ ಮತ್ತು ದಿನನಿತ್ಯದ ಕೆಲಸಗಳನ್ನು ನೀವು ಸ್ವತಃ ಆತ್ಮವಿಶ್ವಾಸದಿಂದ ಮಾಡಬಹುದು. ಅತ್ಯಂತ ಮುಖ್ಯವಾಗಿ ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಧೈರ್ಯ ಮತ್ತು ಸಂತೋಷ ಹೆಚ್ಚಾಗುತ್ತದೆ. ಈ ಸರಳ ಉಪಾಯಗಳು ದೊಡ್ಡ ಔಷಧಿಯಂತೆ ಕೆಲಸ ಮಾಡುತ್ತದೆ. ಆದ್ದರಿಂದ ಸಹನೆಯಿಂದ ಮತ್ತು ನಿಯಮಿತವಾಗಿ ಅವನ್ನು ಅನುಸರಿಸಿದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ವೀಕ್ಷಕರೇ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.